ನೀವು ನಾಟ್ಯಶಾಸ್ತ್ರವನ್ನು ಕಲಿತೀವಿ ಅನ್ಬೇಕಿದ್ರೆ ನಾನು ಯಾವ ಟೀಚರ್ ಹತ್ರ ಹೋಗ್ತಿದ್ದೀನಿ ಮತ್ತು ನಾಟ್ಯಶಾಸ್ತ್ರದ ರಿಸೋರ್ಸ್ ಪರ್ಸನ್ಗಳು ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಎಲ್ಲ ಡಾನ್ಸರ್ಗಳು ಎಲ್ಲ ವಿಷಯವನ್ನು ತಿಳ್ಕೋಬೇಕು ಅನ್ನೋದಿಲ್ಲ. ಈಗ ನಾಟ್ಯಶಾಸ್ತ್ರ ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತಂದರೆ ನಿಮಗೆ 4 ವೇದಗಳು ಅರ್ಥವಾಗಿರಬೇಕು, ಮಹಾಭಾರತ ಅರ್ಥ ಆಗಿರಬೇಕು, ರಾಮಾಯಣ ಗೊತ್ತಾಗಿರಬೇಕು, ಭಾಗವತ ಗೊತ್ತಿರಬೇಕು, ಭಗವದ್ಗೀತೆ ಗೊತ್ತಾಗಿರಬೇಕು, ಉಪನಿಷತ್ತುಗಳು ಗೊತ್ತಾಗಿರಬೇಕು. ಇದು ಎಲ್ಲ ಡಾನ್ಸರ್ಸ್ಗಳಿಗೂ ಗೊತ್ತಾಗಿರಬೇಕು ಅನ್ನೋದೆಲ್ಲ. ಆದರೆ ಅವ್ರು ತಿಳ್ಕೊಂಡಿಲ್ಲ ಅಂತಂದರೆ ನೀವು ಭರತನಾಟ್ಯವನ್ನು ಯು ಕಾಂಟ್ ಟೀಚ್. ಆದರೆ ಇನ್ನೊಂದು ಮಾರ್ಗ ಯಾವುದು ಅಂದರೆ ಆ ರಿಸೋರ್ಸ್ ಪರ್ಸನ್ಸು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಸ್ಕೂಲ್ನಲ್ಲಿ ಇದ್ದಾರೆ. ಇಲ್ಲ ಅಂತಂದರೆ ನೀವು ಭರತನಾಟ್ಯವನ್ನು ತುಂಬ ಮೆಟಾಫಿಸಿಕಲ್ ಮಾಡುವ ಡೇಂಜರ್ಸ್ ಇದೆ. ಆವಾಗ ನೀವು ತಿಳ್ಕೊಬೇಕಾದಂಥದ್ದು, ನೀವು ಡಾನ್ಸ್ ಸ್ಕೂಲಿಗೆ ಸೇರಿಸುವಾಗ ನೀವು ಮಹಾಭಾರತದ ಬಗ್ಗೆ ಏನು ನಾಲೆಡ್ಜ್ ಕೊಡ್ತೀರಿ, ರಾಮಾಯಣದ ಬಗ್ಗೆ ಏನು ನಾಲೆಡ್ಜ್ ಕೊಡ್ತೀರಿ, ಭಗವದ್ಗೀತೆ ಬಗ್ಗೆ ಏನು ನಾಲೆಡ್ಜ್ ಕೊಡ್ತೀರಿ. ಯಾಕೆ ಇವು ಭಾಳ ಇಂಪಾರ್ಟೆಂಟ್ ಆಗ್ತವೆ? ಯಾವುದು? ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಾಗವತ. ಈ ಬೇಸ್ ಮೇಲೆ ಇಡೀ ಭರತನಾಟ್ಯದ ಸಾಹಿತ್ಯ ಅಥವಾ ಹಾಡುಗಳು ಇವೆಲ್ಲ ಕಂಪೋಸಿವ್ ಆಗಿರ್ಬೋದು. ಸಿದ್ಧಾಂತ ನಿಮ್ಗೆ ಅರ್ಥ ಆಗಿದೆ ಅಂದರೆ ನೀವು ಡಾನ್ಸ್ ಕಂಪೋಸ್ ಮಾಡೋಕ್ಕೆ ಆಗಲ್ಲ. ನೀವು ಆ ಲಿರಿಕ್ಸನ್ನು ನೀವು ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಯು ಕಾಂಟ್ ಕಮ್ಯುನಿಕೇಟ್ ಎನಿ ಎಮೋಷನ್ಸ್ ಇನ್ ಥ್ರೂ ಲಿಟ್ರೇಚರ್, ಲಿರಿಕ್ಸ್. ಭಾಳ ಡೇಂಜರ್ಸು. ಡಾನ್ಸರ್ ಆದರೂ ನಿಮ್ಮ ರಿಸೋರ್ಸ್ ಪರ್ಸನ್ ಏನಿದ್ದಾರೆ ಅಂತ ತಿಳ್ಕೊಳ್ದೆ ನೀವು ಡಾನ್ಸಿಗೆ ಭರತನಾಟ್ಯ ಚೆನ್ನಾಗಿ ಹೇಳ್ತಾರೆ, ಒಳ್ಳೆ ಡಿಸೈನ್ ಇದೆ, ಒಳ್ಳೆ ಪ್ಲೇಸ್ ಇದೆ, ಇದಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕೋಸ್ಕರ ಭರತನಾಟ್ಯ ಕಲ್ತಿರ್ತಾರೆ. ಭಾರತೀಯ ಸಂಸ್ಕೃತಿಗೆ, ಭಾರತೀಯ ಇತಿಹಾಸಕ್ಕೆ, ಭಾರತೀಯ ನಾರ್ತ್ ಸಂಸ್ಕೃತಿ ಮಾಡುವಂಥ ದ್ರೋಹ ಅನ್ನೋದನ್ನು ನೀವು ತಿಳ್ಕೊಬೇಕು. ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಫೇಸ್ಬುಕ್ಕಲ್ಲಿ ಹಾಕೋದು ಇದೇ ಭಾಳ ಮುಖ್ಯ ಅಲ್ಲ. ನಮಗೆ ಮುಖ್ಯ ಆಗೋದು ಯಾವುದಂದ್ರೆ ಇಲ್ಲಿ ನಾಲೆಡ್ಜ್. ಪ್ರತಿಯೊಂದು ವಿಷಯವೂ ಕೂಡ ಭಾರತೀಯ ಸಂಸ್ಕೃತಿ, ಭಾರತೀಯ ದೇಶ, ಭಾರತೀಯ ಪರಂಪರೆ ಇವ್ರಿಗೆ ನೀವು ಕೊಡುಗೆ ಆಗಬೇಕು ಅನ್ನೋದಿರಬೇಕು. ಅದಿಲ್ಲ ಅಂತಂದರೆ ಏನು ಸಿಗುತ್ತೆ, ಏನು ಲಾಭ? ನಾಲೆಡ್ಜು, ಸಂಸ್ಕೃತಿ ಅನ್ನೋದು ಪುರಾತನ, ವರ್ತಮಾನ, ಭವಿಷ್ಯ ಇವುಗಳ ತಲೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ನೀವು ಯೋಚನೆ ಮಾಡಬೇಕು. ಕನ್ಯಾಕುಮಾರಿ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ದಕ್ಷಿಣದ ಮೂಲೆಯಿಂದ ಹೋಗಿ ನಾಟ್ಯಶಾಸ್ತ್ರ ಕಲಿಯಕ್ಕೆ ಕಾಶ್ಮೀರಕ್ಕೆ ಅಭಿನವ ಗುಪ್ತನ ಕ್ಲಾಸಿಗೆ ಹೋಗ್ತಿದ್ರು. ಸಾವಿರಾರು ಡಾನ್ಸರ್ಸ್ಗಳಿದ್ರು. ಅದು ಬಿಟ್ಟು ಕೂಡ ನಾಟ್ಯಶಾಸ್ತ್ರದ ಅಧ್ಯಯನಕ್ಕೆ ಕಾಶ್ಮೀರಕ್ಕೆ ಹೋಗ್ತಿದ್ದರು ಅಂತಂದರೆ ನಾಟ್ಯಶಾಸ್ತ್ರದ ಮೂಲ ಆಶಯ, ಮೂಲ ಸಂಸ್ಕೃತಿ, ಅದರ ಮೂಲ ಧರ್ಮವನ್ನು ತಿಳ್ಕೊಳ್ಳೋಕ್ಕೆ ಅಭಿನವ ಗುಪ್ತನ ಬಳಿ ಭರತನಾಟ್ಯ ಕಲಿಕೆ ಒಂದು ಭಾಗ. ಆದರೆ ಭರತನಾಟ್ಯದ ಶಾಸ್ತ್ರಾಭ್ಯಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ನಮ್ಮಲ್ಲಿ ಭರತನಾಟ್ಯ ಕಲಿತೀವಿ ರ್ಯಾಂಡಮ್ ಆಗಿ, ಇಲ್ಲಿ ಹತ್ತಿರ ಇದೆ, ಇಲ್ಲಿದೆ, ಇವರು ತುಂಬ ಫ್ಯಾಷನೇಟಾಗಿ ಟೀಚ್ ಮಾಡ್ತಾರೆ, ಇಲ್ಲಿ ಅಲ್ಲ. ನಾಟ್ಯಶಾಸ್ತ್ರದ ಆಶಯ ಏನಿದೆ ಅದನ್ನು ಮೂಲದಲ್ಲಿ ತಲೆಯಲ್ಲಿ ಇಟ್ಕೊಂಡು ನಮ್ಮಲ್ಲಿ ನಾಟ್ಯಶಾಸ್ತ್ರ ಕಲಿಸ್ತಾರ. ಇದು ಬಹಳ ಮುಖ್ಯ. ನಾಟ್ಯಶಾಸ್ತ್ರ ಹುಟ್ಕೊಳ್ತು, ಅದರ ಮೂಲ ಉದ್ದೇಶ ಏನು ಅದನ್ನೆಲ್ಲ ತಿಳ್ಕೊಳ್ದೆ ನಾವು ಬರೀ ಒಂದು ಹಾಡು, ಒಂದು ಡಾನ್ಸು, ಬ್ಯೂಟಿಫುಲ್ ಕೊರಿಯೋಗ್ರಫಿ, ಬ್ಯೂಟಿಫುಲ್ ಕಾಸ್ಟ್ಯೂಮು, ಬ್ಯೂಟಿಫುಲ್ ಮೇಕಪ್ಪು, ಆದರೆ ಅದರ ಸಾಹಿತ್ಯ ಏನು, ಅದರ ಆಶೆಯನ್ನು? ಪುರಂದರದಾಸರ ಕೀರ್ತನೆಗಳನ್ನು ತಗೊಳ್ಳಿ ಅಥವಾ ಕನಕದಾಸರ ಕೀರ್ತನೆಗಳನ್ನು ತಗೊಳ್ಳಿ, ಯಾವುದೇ ಒಂದು ಕೀರ್ತನೆ ಅಥವಾ ಒಂದು ಸಾಹಿತ್ಯದ ಒಟ್ಟು ಒಂದು ಸಾಂಗ್ ಏನಿದೆ ಅಥವಾ ಒಂದು ಹಾಡೇನಿದೆ ಅದಕ್ಕೆ ಹಿನ್ನೆಲೆಯಾದ ವಿಷಯಗಳು ಏನು, ಆ ಹಾಡಿನ ಮೂಲ ಆಶಯ ಏನು ಅಂತ ತಿಳ್ಕೊಳ್ದೆ ನೀವು ಅದು ಹಾಡು ಕಂಪೋಸ್ ಮಾಡಿದರೆ, ಈ ನಮ್ಮಲ್ಲಿ ಸ್ಕೂಲ್ ಡೇನಲ್ಲೂ ಭರತನಾಟ್ಯ ಮಾಡ್ತಾರೆ, ಅದಕ್ಕೇನು ಮೀನಿಂಗ್ ಇದೆ? ಜನನೂ ಅದಕ್ಕೆ ಮೀನಿಂಗ್ ಕಾಯಲ್ಲ, ಹುಡುಗರು ಅದನ್ನು ಕಲಿಯಲ್ಲ, ಸ್ಕೂಲ್ಗಳಿಗೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅವರಿಗೂ ನಮ್ಮ ಸ್ಕೂಲಲ್ಲೂ ಭರತನಾಟ್ಯ ಮಾಡೋರಿದ್ದಾರೆ, ನಮ್ಮ ಸ್ಕೂಲಲ್ಲೂ ಭರತನಾಟ್ಯ ಮಾಡಿದ್ದಾರೆ, ನಮ್ಮ ಸ್ಕೂಲಲ್ಲೂ ಭರತನಾಟ್ಯ ಮಾಡಿದ್ದಾರೆ, ಮಾಡಿದ್ವಿ, ಫಿನಿಶ್. ಬಟ್ ಹಾಗಲ್ಲ. ಒಂದು ಡಾನ್ಸ್ ಇನ್ಸ್ಟಿಟ್ಯೂಟ್ಗಳು ಇವೆಲ್ಲದರ ಒಂದು ಅರಿವನ್ನು ಟೀಚ್ ಮಾಡುವಂಥ ಒಂದು ಶಕ್ತಿ ಆ ಇನ್ಸ್ಟಿಟ್ಯೂಟಿಗೆ ಇರಬೇಕು. ಸ್ವತಃ ಡಾನ್ಸ್ ಟೀಚರಿಗೆ ಅದರ ಬಗ್ಗೆ ಅರಿವಿದೆಯೋ ಇಲ್ವೋ, ಅಥವಾ ಅದರ ಭರತನಾಟ್ಯ ಶಾಸ್ತ್ರ ಅನ್ನುವಂಥದ್ದು ಭಾಳ ದೊಡ್ಡ ವಿಷಯ. ಅದು ಹಲವು ವಿಷಯಗಳಿದ್ದಾವೆ. ಸಾಹಿತ್ಯ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ, ಪುರಾಣ ಇದೆ, ನಾಟಕ ಇದೆ, ನೃತ್ಯ ಇದೆ. ಇವಿಷ್ಟೆಲ್ಲ ವಿಷಯಗಳು ಸೀರಿಯಸ್ ಆಗಿ
ತುಂಬ ಅದ್ರ ಬಗ್ಗೆ ಡೆಡಿಕೇಟ್ ಮಾಡಿರುವಂಥ ಟೀಚರ್ಗಳಿಗೆ ಅದು ಸಾಧ್ಯ, ಅಂಥವ್ರು ಕರಗತಗೊಳಿಸ್ಕೊಂಡಿರ್ತಾರೆ. ಎಲ್ಲರಿಗೂ ಸಾಧ್ಯ ಆಗುತ್ತೆ ಅನ್ನೋದಲ್ಲ. ಆದರೆ ಅಂಥ ಒಂದು ರಿಸೋರ್ಸ್ ಪರ್ಸನ್ಸ್ಗಳು, ಅಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ನೀವು ಆ ನಾಟ್ಯಶಾಸ್ತ್ರದ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗತ್ತೆ. ಆವಾಗ ಏನಾಗುತ್ತೆ, ಬೆಳೆಯೋ ಮಕ್ಕಳು ಫ್ಯೂಚರ್ನಲ್ಲಿ ಮುಂದಿನ ದಿನಗಳಲ್ಲಿ ಈ 70ರ ದಶಕದ ನಂತರ ಈ ಮೊಘಲರ ದಬ್ಬಾಳಿಕೆ ಇವುಗಳ ನಂತರನೂ ಕೂಡ ನಾವು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇದನ್ನು ಸನಾತನ ಇದನ್ನು ನಾವು ಉಳಿಸ್ಕೊಂಡು ಬಂದೀವಿ. ಹಾಗೆ ಭರತನಾಟ್ಯವೂ ಕೂಡ ನಶಿಸಿ ಹೋಗದೆ ಉಳಿದುಕೊಂಡಂಥದ್ದು ಒಂದು ಭಾಗ. ಆದರೆ ಸುಮ್ಮನೆ ರ್ಯಾಂಡಮ್ ಆಗಿ ಭರತನಾಟ್ಯ ಮಾಡುವಂಥದ್ದು ಕೂಡ ಅದು ನಮ್ಮ ನಾಟ್ಯಶಾಸ್ತ್ರವನ್ನು ಅವಹೇಳನ ಮಾಡಿದಾಗುತ್ತೆ ಅನ್ನೋದೇ ನನ್ನ ಭಾವನೆ. ಭರತನಾಟ್ಯ ಶಾಸ್ತ್ರ ಅನ್ನುವಂಥದ್ದು ಅಥವಾ ಭರತನಾಟ್ಯ ಅನ್ನುವಂಥದ್ದು ಒಂದು ಮ್ಯಾಥ್ಸ್, ಒಂದು ಸೈನ್ಸ್, ಒಂದು ಅರ್ಥಮೆಟಿಕ್, ಜಾಮಿಟ್ರಿ, ಶಾಸ್ತ್ರ, ನೇಚರ್, ಎಷ್ಟು ಸಮಗ್ರವಾದಂತಹ ಒಂದು ನಾಟ್ಯ ಪರಂಪರೆ ಅಂತಂದರೆ ಅದು ಭರತನಾಟ್ಯ ಶಾಸ್ತ್ರ. ಪುರಾಣಗಳು ಅಥವಾ ಇವೆಲ್ಲ ಏನಿದ್ದಾವೆ ಇವೆಲ್ಲವೂ ಕೂಡ ಸೈಕಾಲಜಿ, ಜ್ಞಾನ ಇವುಗಳೆಲ್ಲದರ ಬೇಸ್ ಮೇಲೆ ಇರುವಂಥದ್ದು. ಹಾಗಾಗಿ ನಾಟ್ಯಶಾಸ್ತ್ರ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಸ್ಟೇಜ್ ಮೇಲೆ ಮಾಡುವ ಪರ್ಫಾರ್ಮಿಂಗ್ ಫಾರ್ಮ್ ಅಲ್ಲ. ಸಮಾಜಶಾಸ್ತ್ರ, ಜ್ಞಾನಶಾಸ್ತ್ರ ಎಲ್ಲದನ್ನು ಒಳಗೊಂಡಿರೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಭರತನಾಟ್ಯ ಒಂದು ಮೆಟಾಫಿಸಿಕಲ್ ಆಗಿಬಿಡುತ್ತೆ ಅನ್ನೋದೇ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಷಯ. ಸುಮ್ಮನೆ ನನಗೂ ಗೊತ್ತಿದೆ, ನಾನು ಭರತನಾಟ್ಯ ಹೇಳ್ಕೊಡ್ತೀನಿ, ನಾನು ಭರತನಾಟ್ಯ ಟೀಚ್ ಮಾಡ್ತೀನಿ, ಸುಮ್ಮನೆ ಟೀಚ್ ಮಾಡೋದಲ್ಲ. ನಿಮಗೆ ಅದ್ರ ಬಗ್ಗೆ ಒಂದು ಪ್ರಾಪರವಾದ ಜ್ಞಾನ ಇರಬೇಕು, ಇಲ್ಲ ಭರತನಾಟ್ಯ ಶಾಸ್ತ್ರದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಬೇಕು. ಆವಾಗ ಟೀಚ್ ಮಾಡಿದರೆ ಮುಂದಿನ ಪರಂಪರೆ ಏನಿದೆ ನಾಟ್ಯಶಾಸ್ತ್ರವನ್ನು ಒಂದು ಸರಿಯಾದ ರೀತಿಯಲ್ಲಿ, ಸರಿಯಾದ ಜ್ಞಾನ ಮಾರ್ಗದಲ್ಲಿ ಅದನ್ನು ಕಲಿತುಕೊಂಡು ಮುಂದಿನ ಪೀಳಿಗೆ ನಮಗೆ ಆಸ್ತಿ ಆಗಿರುತ್ತೆ. ಇಲ್ಲ ಅಂತಂದರೆ ನೀವು ಆ ಆಸ್ತಿಗೆ ಕೊಡಲಿ ಆಗುತ್ತೆ ಅನ್ನೋದರ ಎಚ್ಚರ ಇಟ್ಕೊಂಡು ಎಲ್ಲಿ ಕಲಿಸಬೇಕು, ಯಾರಲ್ಲಿ ಕಲಿಬೇಕು ಅನ್ನೋದನ್ನು ತಿಳ್ಕೊಂಡು ನೀವು ಭರತನಾಟ್ಯವನ್ನು ಕಲಿಸೋದು ಒಳ್ಳೆಯದು. ಕಲೀರಿ ಅದನ್ನು ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.